ಮತ್ತೊಂದು ಕಡೆ ಕಲಬುರಗಿಯಲ್ಲಿ ಮುಸ್ಲಿಂ ಮಹಿಳೆಯರ ಪಾಕ್ ಪ್ರೇಮ, ರಸ್ತೆಯಲ್ಲಿ ಹಾಕಿದ್ದ ಧ್ವಜವನ್ನ ತೆರವುಗೊಳಿಸಿದ್ರು ಕೆಲ ಮಹಿಳೆಯರು. ಧ್ವಜ ಅಂಟಿಸಿದವರೇ ಅರೆಸ್ಟ್ ಆಗಿದ್ದಾರೆ. ಪಾಕಿಸ್ತಾನ ವಿರುದ್ಧ ಪ್ರತಿಭಟನೆ ನಡೆಸಿದವರೇ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಯಾವುದೇ ರೀತಿ ಸಿದ್ಧಾಂತ ಇಲ್ಲ. ಹಿಂದೆ ಜೆಡಿಎಸ್ ಅಲ್ಲಿ ನಿಂತಿದ್ರು, ಅದಾದ್ಮೇಲೆ ಅವ್ರದೇ ಒಂದು ಪಾರ್ಟಿ ಮಾಡಿದ್ರು, ಪ್ರಗತಿಪರ ಪಾರ್ಟಿ ಅಂತ ಮಾಡಿದ್ರು. ಅದಕ್ಕೆ ಮುಂಚೆ ಇಂಡಿಪೆಂಡೆಂಟ್ ಆಗಿ ನಿಂತಿದ್ರು, ಅದಕ್ಕೆ ಮುಂಚೆ ಸಂಸ್ಥಾ ಕಾಂಗ್ರೆಸ್ ಅಲ್ಲೇನೋ ಇದ್ರು, ಆಮೇಲೆ ಹೆಗ್ಡೆ ಜೊತೆ ಹೋದ್ರು, ಈಗ ಕಾಂಗ್ರೆಸ್ ಜೊತೆ ಬಂದಿದ್ದಾರೆ. ಅದರಿಂದ ಇವೆಲ್ಲನೂ ಕೂಡ ಒಂದೊಂದು ಪಾರ್ಟಿರು ಒಂದೊಂದು ಸಿದ್ಧಾಂತ ಅಲ್ಲ. ಅವರಿಗೆ ಸಿದ್ಧಾಂತನೇ ಇಲ್ಲದೆ ಇರೋ ಸಿದ್ದರಾಮಯ್ಯ ಇವತ್ತು ನಮ್ಮ ಮುಂದೆ ಇರೋದು. ಅವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ. ಸತ್ವರನ್ನ ವಾಪಸ್ ತರಕ್ಕಾಗಲ್ಲ ಅಂದ್ರೆ ಅಕಸ್ಮಾತ್ ನಾನು ಹೇಳೋವಂಥದ್ದು ಆಗದ್ ಬೇಡ. ಈ ತರ ನಿಮ್ಮನೇಲಿ ಈ ತರ ಯಾರಾದ್ರೂ ಬಂದು ಟೆರರಿಸ್ಟ್ಗಳು ಬಂದು ಹೊಡೆದಾಕಿದ್ರೆ ನೀವು ಬಿಡ್ತಾ ಇದ್ದೀರಾ? ಏನೇನ್ ಮಾತು ಹೇಳ್ತಾ ಇದ್ರಿ? ಗುಂಡಿಕ್ಬೇಕಾಯ್ತು ಅವ್ರಿಗೆ ಅಂತೀರ, ಬಿಡಬಾರ್ದು ಅಂತ ಹೇಳ್ತಾ ಏನೇನ್ ಮಾತುಗಳು ಎಷ್ಟೆಷ್ಟು ಹೇಳ್ಬೋದು ಅಷ್ಟು ಹೇಳ್ತಾ ಇದ್ರಿ. ಅಂದ್ರೆ ಆ ಸಾವಿಗೆ ಬೆಲೆ ಇಲ್ವಾ? ಈ ಪಾಕಿಸ್ತಾನದವರೆಲ್ಲ ಅಲ್ಲಿರೋ ಹಿಂದೂಗಳನ್ನೆಲ್ಲ ಹೊರಗಾಕಿದ್ದಾರೆ. ಸಿದ್ದರಾಮಯ್ಯ ಒಂದು ಕಾಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ, ಒಂದೇ ಒಂದು ಕಾಮೆಂಟ್, ಯಾಕಪ್ಪ ಹಾಕಿದ್ರೆ ಅಲ್ಲಿರೋ ಹಿಂದೂಗಳನ್ನ ಅಂತ. ಇಲ್ಲಿರೋ ಮುಸ್ಲಿಮರನ್ನ ನಾವು ಹೊರಗಾಕಬಾರ್ದು, ಅಲ್ಲಿರೋ ಹಿಂದೂಗಳನ್ನೆಲ್ಲ ಅವ್ರು ಹೊರಗಡೆ ಹಾಕಬೇಕು ಭಾರತೀಯರು. ಇದು ಸಿದ್ದರಾಮಯ್ಯನವರ ಡಬಲ್ ಸ್ಟ್ಯಾಂಡರ್ಡ್. ಈ ಪಾಕಿಸ್ತಾನದವರೆಲ್ಲ ಅಲ್ಲಿರೋ ಹಿಂದೂಗಳನ್ನೆಲ್ಲ ಹೊರಗಾಕಿದ್ದಾರೆ. ಸಿದ್ದರಾಮಯ್ಯ ಒಂದು ಕಾಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ, ಒಂದೇ ಒಂದು ಕಾಮೆಂಟ್, ಯಾಕಪ್ಪ ಹಾಕಿದ್ರೆ ಅಲ್ಲಿರೋ ಹಿಂದೂಗಳನ್ನ ಅಂತ. ಇಲ್ಲಿರೋ ಮುಸ್ಲಿಮರನ್ನ ನಾವು. ಕಲಬುರಗಿಯಲ್ಲಿ ಮುಸ್ಲಿಂ ಮಹಿಳೆಯರ ಪಾಕಿಸ್ತಾನ ಪರ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ರಸ್ತೆಯಲ್ಲಿ ಪಾಕಿಸ್ತಾನ ಧ್ವಜ ಅಂಟಿಸಿದವರು ಅರೆಸ್ಟ್ ಆಗಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆ ನಡೆಸಿದವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಗುಲ್ಬರ್ಗಾದಲ್ಲಿ ಆ ಪಾಕಿಸ್ತಾನ ಫ್ಲಾಗ್ಗೆ ಅವಮಾನ ಮಾಡಬೇಕು ಅಂತ ರಸ್ತೆಯಲ್ಲಿ ಅಂಟಿಸ್ತಾರೆ. ಅವರ್ಯಾರೋ ಮುಸ್ಲಿಂ ಮಹಿಳೆಯರು ಪಾಕಿಸ್ತಾನ ಪ್ರೀತಿ ತೋರಿಸಿದ್ದಾರೆ. ಅರ್ಥ ಆಯ್ತಲ್ಲ? ನಮಗೆ ಹೊರದೇಶದಲ್ಲ ವಿರೋಧಿಗಳಿರೋದು, ನಮ್ಮ ದೇಶದಲ್ಲಿ ಇರುವಂತ ವಿರೋಧಿಗಳ ಬಗ್ಗೆ ಗಮನ ಹರಿಸಬೇಕು ನಾವು. ಕಲಬುರಗಿಯಲ್ಲಿ ಏನು ಈ ಹತ್ಯಾಕಾಂಡ ಆಯಿತು, ದೇಶದ ಮೇಲೆ ಆಘಾತ ಮಾಡಿ ನಮ್ಮ ಹಿಂದೂಗಳು ಸತ್ರು, ಅದರ ವಿರುದ್ಧವಾಗಿ ಅಲ್ಲಿನ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಪಾಕಿಸ್ತಾನಕ್ಕೆ ಅವಮಾನ ಮಾಡಬೇಕು ಅಂತ ಅಲ್ಲಿನ ಧ್ವಜವನ್ನ ರಸ್ತೆಯಲ್ಲಿ ಹಾಕಿ ಎಲ್ಲ ತುಳ್ಕೊಂಡು ಹೋಗ್ಬೇಕು ಅದನ್ನ ಅಂತ ಮಾಡಿದ್ರು. ಆದರೆ ಕೆಲವು ಕಿಡಿಗೇಡಿಗಳು, ಮುಸ್ಲಿಂ ಮಹಿಳೆಯರು ಕಿಡಿಗೇಡಿಗಳು ಅದನ್ನ ತೆಗೆದುಹಾಕಿ ಅವರ ಪ್ರೇಮ ಯಾರ ಕಡೆ ಇದೆ ಅನ್ನೋದನ್ನ ತೋರಿಸಿದ್ದಾರೆ. ತಿನ್ನೋದು ಅನ್ನ ನಮ್ಮದು, ಕುಡಿಯೋ ನೀರು ನಮ್ಮದು, ಭಾರತದ್ದು. ಪ್ರೀತಿ ಯಾರಿಗೆ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ರಾಜ್ಯದ ಜನ. ಮತ್ತೆ ಅವ್ರನ್ನ ಬಂಧಿಸಿದ್ದಾರೆ. ಯಾರನ್ನ? ಪಾಕಿಸ್ತಾನಕ್ಕೆ ಫೇವರ್ ಮಾಡಿದವ್ರನ್ನಲ್ಲ, ಪಾಕಿಸ್ತಾನಕ್ಕೆ ಅವಮಾನ ಮಾಡಿದವ್ರನ್ನ ನಮ್ಮ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಯಾಕೆ ಅವಮಾನ ಮಾಡಿದ್ರಿ ಪಾಕಿಸ್ತಾನದವ್ರಿಗೆ? ಪಾಕಿಸ್ತಾನದ ಫ್ಲಾಗ್ ಯಾಕೆ ಅವಮಾನ ಮಾಡಿದ್ರಿ ಅಂತ ನಮ್ಮ ಕಾರ್ಯಕರ್ತರನ್ನ, ಹಿಂದೂ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಇದು ಸಿದ್ದರಾಮಯ್ಯ. ಕಲಬುರಗಿಯಲ್ಲಿ ಏನು ಈ ಹತ್ಯಾಕಾಂಡ ಆಯಿತು, ದೇಶದ ಮೇಲೆ ಆಘಾತ ಮಾಡಿ ನಮ್ಮ ಹಿಂದೂಗಳು ಸತ್ರು, ಅದರ ವಿರುದ್ಧವಾಗಿ ಅಲ್ಲಿನ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಪಾಕಿಸ್ತಾನಕ್ಕೆ ಅವಮಾನ ಮಾಡಬೇಕು ಅಂತ ಅಲ್ಲಿನ ಧ್ವಜವನ್ನ ರಸ್ತೆಯಲ್ಲಿ ಹಾಕಿ ಎಲ್ಲ ತುಳ್ಕೊಂಡು ಹೋಗ್ಬೇಕು ಅದನ್ನ ಅಂತ ಮಾಡಿದ್ರು. ಆದರೆ ಕೆಲವು ಕಿಡಿಗೇಡಿಗಳು,
ಮುಸ್ಲಿಂ ಮಹಿಳೆಯರು ಕಿಡಿಗೇಡಿಗಳು ಅದನ್ನ ತೆಗೆದುಹಾಕಿ ಅವರ ಪ್ರೇಮ ಯಾರ ಕಡೆ ಇದೆ ಅನ್ನೋದನ್ನ ತೋರಿಸಿದ್ದಾರೆ. ತಿನ್ನೋದು ಅನ್ನ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಎಂಥ ಪರಿಸ್ಥಿತಿ ನೋಡಿ, ಒಂದ್ ಕಡೆ ಇಡೀ ದೇಶ ಪ್ರತೀಕಾರಕ್ಕೋಸ್ಕರ ಬಯಸ್ತಾ ಇದೆ, ಆದ್ರೆ ನಮ್ಮಲ್ಲೇನೆ ಪಾಕಿಸ್ತಾನ ಪರವಾದ ಪ್ರೀತಿ. ಹಿಂಗ್ ಪಾಕಿಸ್ತಾನ ಪರವಾಗಿ ಪ್ರೀತಿ ತೋರಿಸಿದವ್ರನ್ನ ಆರಾಮಾಗಿ ಬಿಡುತ್ತೆ ಸರ್ಕಾರ, ಆದ್ರೆ ಧ್ವಜ ಅಂಟಿಸಿದವನ್ನ ಅಂದ್ರೆ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ಹೊರಹಾಕಿದವರನ್ನ ಅರೆಸ್ಟ್ ಮಾಡುತ್ತೆ. ವಿರೋಧ ಪಕ್ಷದ ನಾಯಕರು ಸಹಜವಾಗಿ ಇದ್ರ ವಿರುದ್ಧ ಮಾತನಾಡ್ತಾರೆ, ಖಂಡಿಸ್ತಾರೆ ಕೂಡ. ಖಂಡಿತವಾಗೂ ಏನು ನಿನ್ನೆ ಆ ಪಾಕ್ ವಿರುದ್ಧ ಒಂದು ಆಕ್ರೋಶ ಹೊರಹಾಕಿ ಬಜರಂಗ್ ದಳದವರು ಕಲಬುರಗಿಯಲ್ಲಿ ಆ ಪಾಕ್ನ ಧ್ವಜವನ್ನ ರಸ್ತೆಗೆ ಅಂಟಿಸಿ ಆಕ್ರೋಶವನ್ನ ಹೊರಹಾಕಿದ್ರು. ಅದಾದ ಬಳಿಕ ಏನು ಪೊಲೀಸರು ಬಂದು ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುವಂತ ಕೆಲಸ ಮಾಡಿದ್ರು. ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಕೂಡ ಅಂದ್ರೆ ರಿಯಾಕ್ಟ್ ಮಾಡಿರುವಂತದ್ದು, ಪಾಕ್ನ ವಿರುದ್ಧ ಆಕ್ರೋಶ ಹೊರಹಾಕಿದವಂತವ್ರನ್ನ ಅರೆಸ್ಟ್ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು. ಆದ್ರೆ ಒಂದಂತೂ ಸ್ಪಷ್ಟವಾಗಿರುವಂತದ್ದು, ಅಂದ್ರೆ ನಿನ್ನೆ ಇಡೀ ದೇಶ ಏನು ಈ ಒಂದು ಪಹಲ್ಗಾಮ್ನಲ್ಲಿ ನಾಗರಿಕರ ಮೇಲೆ ದಾಳಿಯನ್ನ ಖಂಡಿಸಿ ಇಡೀ ದೇಶದಲ್ಲಿರುವಂತಹ ಎಲ್ಲರೂ ಕೂಡ ಅದನ್ನ ವಿರೋಧ ಮಾಡ್ತಾ ಇರುವಂತದ್ದು. ಅದರಂತೆ ಬಜರಂಗ್ ದಳದವರು ಕೂಡ ಏನು ಪಾಕ್ ಧ್ವಜವನ್ನ ಆ ರೀತಿಯಾಗಿ ನೆಲಕ್ಕೆ ಅಂಟಿಸಿ ಆಕ್ರೋಶ ಹೊರಹಾಕಿದ್ರು. ಆದ್ರೆ ಅಲ್ಲಿ ಅನುಮತಿಯನ್ನ ತೆಗೆದುಕೊಂಡು ಅವರು ಅಂಟಿಸಿಲ್ಲ ಅನ್ನುವಂಥದ್ದು, ಅಂದ್ರೆ ಯಾವುದೇ ರೀತಿಯಾದಂತಹ ಪ್ರತಿಭಟನೆ ಮಾಡಲಿ ಅಥವಾ ಬೇರೆ ರೀತಿಯಾದಂತಹ ಆಕ್ರೋಶವನ್ನ ಹೊರಹಾಕುವಂತ ವಿಚಾರ ಇದ್ರೂ ಕೂಡ ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ಅದನ್ನ ಅನುಮತಿ ಪಡೆದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅನುಮತಿಯನ್ನ ಪಡೆದಿಲ್ಲ. ಹಾಗಾಗಿ ನ್ಯೂಸೆನ್ಸ್ ಅನ್ನ ಕ್ರಿಯೇಟ್ ಆಗುತ್ತೆ, ಜೊತೆಗೆ ಸಂಚಾರಿ ನಿಯಮ ಉಲ್ಲಂಘನೆಯಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅನ್ನುವಂತ ಕಾರಣಕ್ಕೆ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಮುಂದಾಗಿದ್ವಿ ಅಷ್ಟೇ. ಆ ಸಂಬಂಧ ಮಾತ್ರ ವಶಕ್ಕೆ ಪಡೆದಿದ್ವಿ ಅನ್ನುವಂತ ಮಾತುಗಳನ್ನ ಪೊಲೀಸರು ಕೂಡ ಹೇಳಿರುವಂತದ್ದು. ಅದಾದ ಬಳಿಕ ಅವರನ್ನ ವಶಕ್ಕೆ ಪಡೆದು ರಿಲೀಸ್ ಮಾಡುವಂತ ಕೆಲಸವೂ ಕೂಡ ನಿನ್ನೆ ಆಗಿರುವಂತದ್ದು. ಮತ್ತೊಂದು ಕಡೆ ಇನ್ನೊಂದು ಭಾಗದಲ್ಲಿ ಅಂದ್ರೆ ಕಲಬುರಗಿಯ ನ್ಯಾಷನಲ್ ಚೌಕ್ ಬಳಿ ಕೂಡ ಏನು ಆ ಒಂದು ರಸ್ತೆ ಮೇಲೆ ಪಾಕ್ ಧ್ವಜವನ್ನ ಅಂಟಿಸಿದ್ರು, ಅದನ್ನ ಮುಸ್ಲಿಂ ಮಹಿಳೆಯರು ಕೂಡ ತೆಗೆದು ಹಾಕಿರುವಂತದ್ದು. ಅದ್ರ ಬಗ್ಗೆ ಕೂಡ ಆರ್ ಅಶೋಕ್ ಅವರು ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಒಂದು ಕಡೆ ನೆಲದ ಮೇಲೆ ಆ ರಸ್ತೆ ಮೇಲೆ ಈ ಒಂದು ಪಾಕ್ ಧ್ವಜವನ್ನ ಆಕ್ರೋಶ ಹೊರಹಾಕಿರುವಂತವ್ರನ್ನ ಅರೆಸ್ಟ್ ಮಾಡ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಆರ್ ಅಶೋಕ್ ಅವರು ಕಿಡಿಕಾರಿರುವಂತದ್ದು. ಅದಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಪದೇ ಪದೇ ಉಲ್ಲೇಖ ಆಗ್ತಾ ಇರುವಂತದ್ದು. ಅದರಂತೆ ಇವತ್ತು ಆರ್ ಅಶೋಕ್ ಅವರು ಕೂಡ ಅದನ್ನೇ ಈ ಒಂದು ವಿಚಾರವನ್ನೇ ಉಲ್ಲೇಖ ಮಾಡಿರುವಂತದ್ದು. ಅಸ್ಮಿತಾ, ಕಾಶ್ ಮಾಹಿತಿಗಾಗಿ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು, ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ ಎಮ್ಎಲ್ಎ ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆ ಇಲ್ಲಿ ಬಂತ ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ, ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ, ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು, ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ, ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.